ಈ ವಿದೇಶಿ ಪ್ರಜೆಗಳು ಹೇಳೋ ಪ್ರಕಾರ ನನಗೆ ಇನ್ನೂ 2 ಆನೆಗಳು ಸಿಗುತ್ತೆ ಅಂತ ಹೇಳ್ತಿದ್ದಾರೆ. ಅದರಲ್ಲಿ ಮೊದಲನೇ ಆನೆ ನಡೋ ರೋಡಲ್ಲಿ ನಿಂತಿದೆ ಅಂತ ಹೇಳ್ತಿದ್ದಾರೆ. ನಾನು ತುಂಬ ಹುಷಾರಾಗಿರಬೇಕು. ಹೆಚ್ಚು ಕಮ್ಮಿ ಆದರೆ ಮುಗೀತು. ಸುದರ್ಶನ್ ಸಂಚಾರಿ ವರ್ಲ್ಡ್ ಟ್ರಿಪ್ ಶ್ರೀಲಂಕಾದಲ್ಲೇ ಎಂಡ್ ಆಗಿಬಿಡುತ್ತೆ. ಆ ಮೂಮೆಂಟಿಗೆ ಕೈ ಕಾಲೆಲ್ಲ ನಡ್ಗೋಯ್ತು ಗುರು. ನನಗೆ ಎದೆಲ್ಲ ದಸ್ ಅಂತಿದೆ ಗುರು. ಎಲ್ರಿಗೂ ಶರಣು. ನಾನು ನಿಮ್ಮ ಸುದರ್ಶನ್ ಸಂಚಾರಿ. ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ನಾನು ಸೈಕಲಲ್ಲಿ ವರ್ಲ್ಡ್ ಟೂರ್ ಮಾಡ್ತಾಯಿದ್ದೀನಿ. ಇದು ನನ್ನ 9ನೇ ದೇಶ ಶ್ರೀಲಂಕಾ. ನಾವಿವಾಗ ಶ್ರೀಲಂಕಾದಲ್ಲಿ ಆನೆಗಳನ್ನು ಭೇಟಿ ಮಾಡಬೇಕು ಅಂತ ಹೋಗ್ತಾ ಇದ್ದೀವಿ. ಏನಪ್ಪ ವಿಶೇಷ ಅಂದರೆ, ಈ ರಸ್ತೆಯಲ್ಲಿ ಹೋದರೆ ಆನೆಗಳು ರಸ್ತೆಯಲ್ಲಿನೇ ಬಂದುಬಿಟ್ಟು ನಿಮ್ಮನ್ನು ಮಾತಾಡಿಸ್ಕೊಂಡು ನಿಮ್ಮ ಹತ್ರ ಒಂದು ಚಿಕ್ಕದಾಗಿ ಒಂದು ಇಂಟರ್ವ್ಯೂ ತೊಗೊಂಡು ಹೋಗ್ತವೆ. ಹೇಗಿದ್ದೀರಾ, ಯಾವ ಊರಿಂದ ಬಂದಿದ್ದೀರಾ, ಊಟ ಮಾಡಿದ್ರೆ ಏನು ಅಂತ. ಮಿಸ್ ಆದರೆ ಬಡ್ಡಿ ಮಗನೇ ಯಾಕೋ ಬಂದೆ ಇಲ್ಲಿಗೆ ಅಂತ ಕಾಲಲ್ಲಿ ತುಳಿದ್ಬಿಟ್ಟು ಹೋಗ್ತವೆ. ಹಾಗಾಗಿ ನಾವು ತುಂಬ ಹುಷಾರಾಗಿರಬೇಕು. ಬೇರೆ ದಾರಿ ಇಲ್ಲ ನಮಗೆ ಇಲ್ಲಿಂದ ಪಾರಾಗೋದಕ್ಕೆ. ಆನೆಗಳನ್ನು ಭೇಟಿ ಮಾಡಿಯೇ ಹೋಗಬೇಕು. ಅವುಗಳಿಂದ ಏನೋ ಅಪಾಯ ಮಾಡ್ಕೊಳ್ದೇ ಇರೋ ಥರ ಆರಾಮಾಗಿ ಹೋಗಬೇಕು. ಇದು ಶ್ರೀಲಂಕಾದಲ್ಲಿ ಆನೆಗಳನ್ನ ಭೇಟಿ ಮಾಡಬೇಕು ಅನ್ನೋರಿಗೆ ಸಖತ್ ಫೇಮಸ್ ಆಗಿರೋಂಥ ಒಂದು ಜಾಗ. ಇವಾಗ ನಾವು ಇರೋಂಥ ಜಾಗ ಸೆಲ್ಲ ಕಾತರಗಮ ಅಂತ. ನಾನು ಡಿಸ್ಕ್ರಿಪ್ಷನಲ್ಲಿ ಲೊಕೇಶನ್ ಹಾಕಿರ್ತೀನಿ. ಇಲ್ಲಿಂದ ಬುತ್ತ ಹೋಗಬೇಕಾದ್ರೆ ನಮಗೆ ಆನೆಗಳು ಸಿಗುತ್ತೆ. ಹೇ ಓಡ್ರೋ ಓಡ್ರೋ ಓಡ್ರೋ, ಇದು ಸರ್ಜಾಡ. ಓಡ್ರ ತುಳಿರೋ ಫಾಸ್ಟ್. ನಾವು ಈ ಸ್ಥಳದಿಂದ ನಮ್ಮ ವೇಗದ ಮಿತಿಯನ್ನು 20 ಕಿಲೋಮೀಟರ್ಗೆ ಮಿತಿಗೊಳಿಸಬೇಕು. ಯಾಕಂತಂದರೆ ಆನೆಗಳು ಓಡಾಡುವಂತಹ ಜಾಗ ಇನ್ಮೇಲೆ. ಇಲ್ಲಿಂದ ಊರು ಮುಕ್ತಾಯಾಗಿ ಕಾಡು ಶುರುವಾಗುತ್ತೆ. ಹಾಗಾಗಿ ಇಲ್ಲಿ ನೋಡ್ತಾ ಇರ್ಬೋದು, ತಂತಿ ಬೇಲಿನ ಹಾಕಿದ್ದಾರೆ ಕರೆಂಟ್ ಕೊಟ್ಬಿಟ್ಟು. ಅಲ್ಲೊಂದು ಬೋರ್ಡ್ ಹಾಕೋರೆ. ಆ ಬೋರ್ಡಲ್ಲಿ ಬರ್ದಿದ್ದಾರೆ ಇಲ್ಲಿ ನಿಮಗೆ ಕರಡಿಗಳಿಗೂ ಸಹ ಸಿಗ್ಬೋದು ಅಂತ. ಕರಡಿ ಮಾತ್ರ ಸಿಗಬಾರ್ದಪ್ಪ, ಕಷ್ಟ. ಆನೆ ಹೆಂಗೋ ಮೇಂಟೈನ್ ಮಾಡ್ಬೋದು, ಅಲ್ಲ ಎರಡನ್ನೂ ಮೇಂಟೈನ್ ಮಾಡೋದು ಕಷ್ಟ. ಕಾಡಲ್ಲಿರೋ ಪ್ರಾಣಿಗಳು ಹೆಚ್ಚು ಕಡಿಮೆ ಆದರೆ ಫಿನಿಶ್. ನೋಡಿ, ಇದು ಉಡ. ಇಲ್ಲಿ ನೋಡ್ತಾ ಇರೋ 2ನೇ ಉಡ ಇದು. ಸಾಕಷ್ಟು ಸಂಖ್ಯೆಯಲ್ಲಿ ಉಡಗಳು ಇದ್ದಾವೆ ಈ ಕಾಡಲ್ಲಿ. ಬೆಳಗಿಂದ 2ನೇ ಉಡ ಕಾಡು ಒಳಗೆ ಬಂದಾಗಿಂದ ನೋಡ್ತಾ ಇರೋದು. 2 ದಿನದ ಹಿಂದೆ ಆನೆ ಇಲ್ಲಿಗೆ ಬಂದಿದೆ ಅನಿಸುತ್ತೆ. ಆನೆ ಲದ್ದಿ ಹಾಕಿದೆ ನೋಡಿ. ಆನೆಗಳು ಕಾಣುವಂಥ ಎಲ್ಲ ಮುನ್ಸೂಚನೆ. ಲದ್ದಿ ಇದೆ ಅಂದರೆ ಆನೆ ಇದೆ ಅಂತ ಅರ್ಥ. ಅಲ್ಲಿ ನೋಡಿ ನಮ್ಮ ಬಾಸ್ ನಿಂತ್ಕೊಂಡಿದ್ದಾರೆ ಗುರು. ಕೈ ಕಾಲೆಲ್ಲ ಗಡಗಡ ನಡುತ್ತಿದೆ ಗುರು ನನಗೆ. ಯಪ್ಪ ಸತ್ತೆ, ನಾನು ಇವತ್ತು ರೋಡಲ್ಲೇ ನಿಂತಿದೆ ಅದು. ಯಪ್ಪ ಧೈರ್ಯ ಮಾಡಿ ಹೋಗ್ತಾಯಿದ್ದೀನಿ, ಗೊತ್ತಿಲ್ಲ ಏನಾಗುತ್ತೆ ಅಂತ. Singala, no. English. I wanted to give banana to elephant. No. ಓ ಜೀವ ದುಸ್ಸಂತ. ಆ ಮೂಮೆಂಟಿಗೆ ಕೈ ಕಾಲೆಲ್ಲ ನಡ್ಗೋಯ್ತು ಗುರು ನನಗೆ. ಯಪ್ಪ ಅಯ್ಯೋ, ಇವಾಗಲೂ ನಂಗೆ ನಂಬೋಕ್ಕಾಗ್ತಿಲ್ಲ ಗುರು. ಹುಷಾರಾಗಿ ಹೋಗ್ರು. ಯಪ್ಪ ನನಗೆ ಎದೆಲ್ಲ ದಸ್ ಅಂತಿದೆ ಗುರು. ಅವನ ಅಜ್ಜಿ ರೋಡಲ್ಲೇ ನಿಂತಿದೆ ಬಡ್ಡಿ ಮಗಂದದು. ಹೆಂಗಿದೆ ಗುರು ಅವನ ಅಜ್ಜಿ ಬಾಹುಬಲಿದು. ಫುಲ್ ಭಯ ಆಗ್ತಿದೆ. ಒಂದು ಆನೆ ಬೆನ್ನತ್ಕೊಂಡ್ಬಂದಿತ್ತು ಗುರು. ನಮ್ಮ ಮುಂದ್ಗಡೆ ಹೋಗ್ತಾ ಇದ್ದೀನಿ, ಅದು ಹಿಂದ್ಗಡೆಯಿಂದ ಬೆನ್ನತ್ಕೊಂಡ್ಬಂದ್ಬಿಡ್ತು.
ನಂಗೆ ಕನ್ಸಲ್ಲೂ ಈ ಕಡೆಗೆ ತಲೆ ಹಾಕಲ್ಲ ಅಂದಮೇಲೆ ಮುಂದೆ ಎದುರಿಗೆ ಬಂದ್ರೂ ದಿಕ್ಕಿಲ್ಲ. ಇಲ್ಲೆಲ್ಲರೂ ಅಂಥ ಆನೆಗಳಿವು ರೋಡಲ್ಲಿ ಇದ್ದಾವೆ ಗುರು. ಜೀವ ಫುಲ್ ಬಾಯಿಗೆ ಗುರು, ಕಣ್ಣು ಸಾವು ಎಲ್ಲ ಒಂದೇ ಕಡೆ ಆಗ್ಬಿಟ್ಟಿತ್ತು. ನೀರು ಕುಡಿ ಅಂದರೆ ನೀರು ಖಾಲಿಯಾಗಿದೆ ಗುರು. ಶ್ರೀಲಂಕಾದಲ್ಲಿ ಮಾತ್ರ ಗುರು ಹಿಂಗೆ ಮಳೆ ಬರುತ್ತೆ, ಹಿಂಗೆ ಬಿಸಿಲು ಬರುತ್ತೆ, ಮತ್ತು ಹಿಂಗೆ ಸೂರ್ಯ ಹುಟ್ಟುತ್ತೆ. ಅವಾಗಿನ ಜೋರಾಗಿ ಮಳೆ ಬಂದು ಬಿಟ್ಟಿರುತ್ತೆ. ಇನ್ನೇನು ರಾತ್ರಿ ಎಲ್ಲ ಹಿಂಗೆ ಬರುತ್ತೆ ಅನ್ನೋ ಥರ ಹಂಗಿಂದೊಂದು 5 ನಿಮಿಷ ಬಿಟ್ಟು ನೋಡ್ರೆ ಚಂದ್ರ ಹುಟ್ಟಿರ್ತಾನೆ ಫುಲ್ಲು. ಇವಾಗ ನೋಡ್ರೆ ಮಳೆ ಮೋಡಾಗಿದೆ 5 ನಿಮಿಷಕ್ಕೆ. ಆವಾಗಲೇ ಮಳೆ ಬಂದು ಇದ್ರೆ ಅಷ್ಟೇ ನನ್ನ ಕತೆ. ಇನ್ನೂ ಒಂದು 20 ಕಿಲೋಮೀಟ್ರ್ ಹೋಗ್ಬೇಕು ನಾನು ಕಾಡಲ್ಲಿನೇ. ಯು ಹ್ಯಾವ್ ವಾಟರ್? ಒತ್ತಿರ ಕುಡಿಯೋಕ್ಕೆ ಸಾಕತ್ತು ಬಾಯಿ ಇರ್ತಿದೆ ಗುರು. ಥ್ಯಾಂಕ್ಸ್ ಅಯ್ಯ. कर्नाटक इंडिया इस बोतल आती है बोतल का देना इस बोतल आती है हाँ इस बोतल आती है हाँ वाटर ಒಳ್ಳೆ ಜನ ಗುರು. ಬ್ರೋ ಆನೆ ಬ್ರೋ, ಎಲಿಫೆಂಟ್. हाँ सब हम भी इस तरह हैं ब्रो, very dangerous bro. There also elephant bro, elephant. हाँ ಮುಗಿತು ನನ್ನ ಕತೆ ಬ್ರೋ. ಹೆಂಗಾರಾಗ್ಲಿ ಇದನ್ನ ಫಿಲ್ಮ್ ಮಾಡ್ಬಿಡು. ಕ್ಯಾಪ್ हाँ कर्नाटक हिंदी थोड़ा हाँ अभी किधर जाएगा? फुल श्रीलंका. अभी किधर जाता है? बत्तला हाँ हाँ ओके डन. आपको कैसा हिंदी आएगा? मेरे को हिंदी मालूम नहीं. कैसा? मैं दुबई में काम कर रहा है इसलिए मालूम. ओह ठीक है, आराम से जाओ, एलिफेंट है. ओके ठीक है. ಹಾಂ ಹರಿ ಗುರು. ಶ್ರೀಲಂಕಾದಲ್ಲಿ ತುಂಬ ಜನ ದುಬೈ ಕೆಲಸ ಮಾಡೋಕೆ ಹೋಗಿರ್ತಾರೆ. ದುಬೈ, ಸೌದಿ ಅರೇಬಿಯಾ ಅಲ್ಲೆಲ್ಲ ಅವ್ರಿಗೆಲ್ಲ ಕರೆಕ್ಟಾಗಿ ಹಿಂದಿ ಬರುತ್ತೆ. ಅಲ್ಲಿರೋರೆಲ್ಲ ನಾರ್ತ್ ಇಂಡಿಯಾದವರೆಲ್ಲ ಇವ್ರಿಗೆ ಹಿಂದಿ ಕಲಿಸಿರ್ತಾರೆ. ಇವನ್ ತಮಿಳಿಯನ್ಸ್ಗೂ ಅಲ್ಲಿ ಹಿಂದಿ ಬರುತ್ತೆ. ತಮಿಳ್ನಾಡಲ್ಲಿ ಮಾತ್ರ ತಮಿಳಿಯನ್ಸಿಗೆ ಹಿಂದಿ ಬರೋಲ್ಲ. ಗುರು ಇಲ್ಲಿ ಯಾವುದೋ ಒಂದು ದೇವಸ್ಥಾನ ಇದೆ. ಈ ದೇವಸ್ಥಾನದಲ್ಲಿ ಆರ್ಮಿ ಕ್ಯಾಂಪ್ ಗುರು. ದೇವಸ್ಥಾನ ಅಲ್ಲ ಇದು, ದೇವಸ್ಥಾನ ಅಂದ್ಕೊಂಬಿಟ್ಟಿನಿ. ಇಲ್ಲಿ ನೋಡಿ ಬುದ್ಧ, ಗಣೇಶ, ಅವ್ರಲ್ಲಿ ಯಾರೋ ಒಬ್ರು ಗುರು ಎಲ್ಲರನ್ನೂ ಕೂರಿಸವ್ರೆ. ಷಣ್ಮುಖನ್ನು ಕೂಡ ಇಟ್ಟವ್ರೆ. ಇದು ಆರ್ಮಿ ಕ್ಯಾಂಪು. Bro, do you speak English? Little. Don't know. Ishan. Is there an elephant there? 5 kilometers. 5 kilometers. One more elephant. ಗುರು ಎಲ್ಲರಿಗೂ ನನ್ನ ಹೆಸರು ಸುದರ್ಶನ್ ಅಂತ ಹೇಳಿದಾಗೆಲ್ಲ ಅವ್ರಿಗೆ ನಮ್ಮವನೇ ಅಂತ ಅನಿಸುತ್ತೆ. ಯಾಕಂತಂದರೆ ಶ್ರೀಲಂಕಾದಲ್ಲೂ ಈ ಹೆಸರು ಕಾಮನ್, ಸುದರ್ಶನ ಅಂತ. ಇಲ್ಲಿ ಸುದರ್ಶನ, ಆಮೇಲೆ ಎಲ್ಲರ ಹೆಸ್ರಿಗೂ ಕೊನೆಗೆ ಸಿಂಗೆ ಆ ಥರದ್ದೆಲ್ಲ ಇರುತ್ತೆ. ರಾಜಪಕ್ಸೆ ಆ ಥರದ್ದೆಲ್ಲ ಇರುತ್ತೆ. ಆದರೆ ಅದು ಸರ್ನೇಮ್ ಅದು ಬಿಟ್ಟು ಹೊರತಾಗಿ ಕನ್ನಡದಲ್ಲಿರೋ ಥರದ ಹೆಸರುಗಳೇ ಇರುತ್ತೆ. ರಶ್ಮಿ, ಗುಣವತಿ ಆ ಥರ. ಇವರೆಲ್ಲರ ಲೆಕ್ಕದ ಪ್ರಕಾರ ಇನ್ನೂ 2ರಿಂದ 3 ಆನೆಗಳು ಸಿಗ್ಬೋದು ಅಂತ ಹೇಳ್ತಿದ್ದಾರೆ ದಾರಿನಲ್ಲಿ. ಇನ್ನೂ ಸರಿಸುಮಾರು 20 ಕಿಲೋಮೀಟ್ರ್ ಹೋಗಬೇಕು. ಯಾವ ಆನೆನೂ ನನಗೇನು ಮಾಡದೇ ಇದ್ದರೆ ಸಾಕು ಗುರು. ಈ ಕಾಡಲ್ಲಿ ಬರೀ ಆನೆ ಅಷ್ಟೇ ಅಲ್ಲ, ಜಿಂಕೆ, ಕರಡಿಗಳು ಕೂಡ ಕಣ್ಣಿಗೆ ಕಾಣ್ತವೆ. ಒಂದು ಕರಡಿ ದೂರದಿಂದ ಕಾಣ್ತು, ಅದನ್ನು ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಜಿಂಕೆಗಳು ಮಾತ್ರ ಕಣ್ಣಿಗೆ ಕಂಡು ಕ್ಯಾಪ್ಚರ್ ಮಾಡಿದೆ. ಸಖತ್ತಾಗಿತ್ತು ಗುರು. ನಿಜವಾಗ್ಲೂ ಯಾವುದೋ ಮೂವಿ ಥರ ನೀವು ಫೀಲ್ ಆಗ್ತಿದೆ ನನಗೆ. ಯಾ ದರ್ ಇಸ್ ಎನ್ ಎಲಿಫೆಂಟ್. ಬಿ ಕೇರ್ಫುಲ್ ಗಾಯ್ಸ್. Do not try to offer anything. Don't offer anything. Just go past. Yeah, you can take pictures from the distance. Yeah. I can show you some pictures and some. Well, there's 2 elephants that way. 2 elephants up there. 2 elephants up there. Yeah. And this one, the nearest one you'll get is more aggressive. More aggressive. He stands right in the middle of the road. Right in the middle of the road. And everyone's whizzing past. Okay. How did you get past? How? You are Yeah, I'm on bike, but I managed to. get past. Yeah. The I first captured. one we stopped because he didn't know what to do, and he was on the edge of the thing, and he just started walking straight at us. So
So then we had to just go around him real fast. But this one's a bit more aggressive, just stands in the middle of the road. Guys, be careful. That's also, it's not that much of aggressive as I've seen. Yeah. It's just beside the road. Yeah. But still, you need to be careful. Yeah, No, yeah, it's yeah. wild. The first one, we got past it. And we Okay. stopped. And we were like, because we were like this close. Okay. Got past it. We went 50 meters up the road. Stopped. Car tried going past at the same speed as us. It got its trunk in the car, shaking and the it was car. rocking the car and grabbed the Fruits. rucksack. Wait, on the bus. Yeah. Good luck, man. Yeah, good luck, good luck. ಈ ವಿದೇಶಿ ಪ್ರಜೆಗಳು ಹೇಳೋ ಪ್ರಕಾರ ನನಗೆ ಇನ್ನೂ 2 ಆನೆಗಳು ಸಿಗುತ್ತೆ ಅಂತ ಹೇಳ್ತಿದ್ದಾರೆ. ಅದರಲ್ಲಿ ಮೊದಲನೇ ಆನೆ ನಡೋ ರೋಡಲ್ಲಿ ನಿಂತಿದೆ ಅಂತ ಹೇಳ್ತಿದ್ದಾರೆ. ನಾನು ತುಂಬ ಹುಷಾರಾಗಿರಬೇಕು. ಹೆಚ್ಚು ಕಮ್ಮಿ ಆದರೆ ಮುಗೀತು. ಸುದರ್ಶನ್ ಸಂಚಾರಿ ವರ್ಲ್ಡ್ ಟ್ರಿಪ್ ಶ್ರೀಲಂಕಾದಲ್ಲೇ ಎಂಡ್ ಆಗಿಬಿಡುತ್ತೆ. ತುಂಬ ಹುಷಾರಾಗಿರ್ಬೇಕು ನಾನು. ಅಲ್ಲೊಂದು ಆನೆ ನಿಲ್ಸ್ಕೊಂಡ್ಬಿಟ್ಟಿದೆ, ಜನಗಳನ್ನೆಲ್ಲ ಹೋಗಿ ಬಿಡ್ತಾಯಿಲ್ಲ. ಎಲ್ಲರೂ ನಿಲ್ಸ್ಕೊಂಡವ್ರೆ. ಇಲ್ಲಿ ನೋಡಿ, ಇವರು ನಿಲ್ಸ್ಕೊಂಡವ್ರೆ. ಅಲ್ಲಿರೋ ಆನೆ ಅಂತೂ ಫುಲ್ ಮೈ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಬರ್ತಿದೆ ಅವ್ರಿಗೆ. ಕಾರ್ನವ್ರು ಬೇಗ ಹೋಗ್ಬೇಕಷ್ಟೆ. ಲಾರಿ ಬಂತಲ್ಲ, ಹೋಗ್ತಾರೆ ಇವಾಗ. ಓರ ಹೋದ ನೋಡ ಲಾರಿ ಅಷ್ಟೇ. ಲಾರಿಯಿಂದ ಎಲ್ಲರೂ ಹೋಯ್ತಾರೆ. ಲಾರಿ ಅವನು ಎದುರಿಸ್ದ ನೋಡಿ ಆನೆ. All the best, bro. Happy journey. गजर Yeah, my legs are shaking. ನಾ ಅಯ್ಯೋ, ಅವಾಗಲೇ ಆನೆ ಬಂದಿತ್ತು, ಇನ್ನೇನು ತುಳಿದಾಕ್ಬಿಡ್ತಿತ್ತು ನನ್ನ. ತುಂಬ ಹೊತ್ತಿಂದ ಸ್ಟಕ್ ಆಗಿಬಿಟ್ಟಿದ್ದೀನಿ. ಇಲ್ಲಿ ಇನ್ನೊಂದೆರಡು ಆನೆಗಳಿವೆ. ಇಲ್ಲೊಂದಿದೆ, ಇಲ್ಲಿಂದ ದಾಟಾದ್ಮೇಲೆ ಆ ಕಡೆ ಹಿಂದ್ಗಡೆ ಒಂದಿದೆ. ಹಿಂದ್ಗಡೆ ದೋಸ್ತನ್ನು ಸರಿಯಾಗಿ ಕಾಣಿಸ್ತಾ ಇಲ್ಲ, ಅಲ್ಲಿ ಮೂಲೆ ನಿಂತಿದೆ. ಇವಾಗ ಈ ಎರಡರಿಂದ ತಪ್ಪಿಸ್ಕೊಂಡು ಹೋಗೋಕ್ಕೆ ಯಾರು ಬರ್ತಾಯಿಲ್ಲ, ವೆಹಿಕಲ್ಗಳು ಯಾವುದೂ ಬರ್ತಾಯಿಲ್ಲ ಗುರು. ನನಗೆ ಇವಾಗ ಆವಾಗ ಒಂದು ಸ್ವಲ್ಪ ಪ್ರಾಕ್ಟೀಸು ಆಗಿದೆ, ಆದರೆ ಒಂದು 2-3 ಸಲ ಆನೆ ತಿವಿಯಕ್ಕೆ ಬಂದಿದೆ. ಅದಕ್ಕೇ ಕೈ ಕಾಲೆಲ್ಲ ನಡುಕ್ತವೆ ನನ್ನವು. ಮಾತೇ ಬರ್ತಿಲ್ಲ ನನಗೆ. ನಾನು ಬಲವಂತವಾಗಿ ಮಾತಾಡ್ತಿದ್ದೀನಿ, ವೀಡಿಯೋಗೆ ಮಾತಾಡಬೇಕಲ್ಲ ಅಂತ. ಏನಾದ್ರು 2 ಆನೆಗಳು ಆ ಕಡೆಯಿಂದ ಈ ಕಡೆಯಿಂದ ಮಾತಾಡೋಕ್ಕೆ, ಮೀಟಿಂಗ್ ಮಾಡೋಕ್ಕೆ ಅಂತ ಬಂದರೆ ನನ್ನ ಕಥೆ ಅಷ್ಟೇ. ಸದ್ಯ ಇಬ್ಬರು ಬಾಯ್ ಫ್ರೆಂಡು ಗರ್ಲ್ ಫ್ರೆಂಡು ಆಗದೆ ಇರಲಪ್ಪ. ನನ್ನ ಭಯವನ್ನು ಕಳ್ಕೊಳ್ಳೋದಕ್ಕೆ ಆಟೋದಿಂದ ಹೋಗ್ತಾ ಇದ್ದೀನಿ. ಆಟೋದವರು ಇದು ಯಾವ ಗುರು ಆನೆ ಇದು? ಹೋಗಲಿ. ಗುರು, ಆ ಆನೆ ಕೊನೆಗೂ ನನ್ನ ಮೇಲೆ ಕೈ ಬೀಸ್ಬಿಡ್ತು ಗುರು. ಪೊಲೀಸ್ರವ್ರೆ ಇಲ್ಲೇ. ಫಾಕ್ ಬ್ರೋ. Bro, you are from the forest? You are from the forest department? Oh, what is civil department? Civil Defense Force. Bro, you need to put fine on the people.
They are giving fruits. It's one elephant came to attack me. Yeah. Mama. No bro, no camera. It's like sup. So see, so many people stopping vehicles. Yeah, I came from Katargama. ಇಲ್ಲಿ ನೋಡಿ ಜನಕ್ಕೆ ಈ ನವಿಲುಗಳೆಲ್ಲ ಸಾಮಾನ್ಯ ಫ್ರೆಂಡ್ಸ್ಗಳ ಥರ ಡೈಲಿ ಬಂದು ಮಾತಾಡ್ಸ್ಕೊಂಡು ಹೋಗ್ತವೆ. ಬಾಗುರು ಓ ಎಷ್ಟು ಹಣ್ಣಿಗೆ ಹಣ್ಣು ಕೊಡುಗರು. ಸ್ತುತಿಯ ನಾಮ ನಾ ಓ ನಾ ಓ ಸಾರಿ ಬ್ರೋ. ಓಕೆ ಬಾಯ್ ಬಾಯ್. ಡೂ ಒನ್ ಥಿಂಗ್, ಯು ಕೀಪ್ ಇಟ್ ಬಾಯ್. ಅದರಲ್ಲಿ 1 kg ಹಣ್ಣಿದೆ ಅನ್ಸುತ್ತೆ, ಅದನ್ನು ತಗೊಂಡೋಗೋಕ್ಕೂ ಆಗಲ್ಲ. ಅವರು ಸ್ಪೆಷಲಿ ಏಬಲ್ಡ್ ವಿಶೇಷ ಚೇತನರು. ನೋಡಿದ ತಕ್ಷಣ ಒಂಥರ ಅನ್ನಿಸ್ತು. ಏನಾಗುತ್ತೆ ಅಂದರೆ ಎಲ್ಲರ ಮನೆಯಲ್ಲೂ ಒಂದೇ ಥರ ಇರೋಲ್ಲ. ಕೆಲವೊಂದು ಮನೆಯಲ್ಲಿ ಡಿಸ್ಕ್ರಿಮಿನೇಟ್ ಮಾಡ್ತಾರೆ, ಇವನೇ ದುಡಿಯಲ್ಲ ಅಂತ. ಕೆಲವೊಂದು ಮನೆಯಲ್ಲಿ ತುಂಬ ಪ್ರಾಬ್ಲಮ್ಸ್ನ ಫೇಸ್ ಮಾಡಬೇಕಾಗತ್ತೆ. ಅವ್ರಿಗೆ ಆ ಥರ ಏನೂ ಆಗದೇ ಇರಲಿ, ಅವ್ರು ಚೆನ್ನಾಗಿರಲಿ ಅವ್ರ ಕೊನೆವರೆಗೂ. ಬಾಯ್ ಬಾಯ್. ಅಯ್ಯ ಹೊಲಕ್ಕೆ ಔಷಧಿ ಹೊಡೆಗೆ ಹೋಗಿದ್ರೆ ನಾಮ ಜಯ ತಿಲಕ. ಸೂಪರ್ ತಾತ. ತಮಿಳ್ ಸಿಂಗಳ ನಾ ಅಂದರೆ ಇಲ್ಲ ಅಂತ, ಬರಲ್ಲ ಅಂತ. ಸೂಪರ್ ಸೈಕಲ್. ಕೋಕೋನಟ್ ಓ ಕೆಸಿ ವಿಸ್ಸಾಯ್ 120. ವಿಸ್ಸಾಯ್ ಅಂದರೆ 20. ಓಕೆ. ಪಾಂಚಾಯ್ ಅಂದರೆ 50 ಇದೆ. ಓಕೆ. ಒನ್ ಒತ್ತುರ, ಓನ್ಲಿ ಒತ್ತುರ. ಹಾಂ ಒತ್ತುರ 20 ರೂಪಾಯಿ ಅಂತೆ. 120 ರೂಪಾಯಿ ಅಂದರೆ ನಮ್ಮೂರ ಲೆಕ್ಕದಲ್ಲಿ ಒಂದು 45ರಿಂದ 50 ರೂಪಾಯಿ ಅಂತ ಅಂದ್ಕೊಳ್ಳಿ. ಹಾಂ ಬಾಯ್. ನಿಮಗೂ ಬಾಯ್. ನಾನು ದುಡ್ಡು ಕೊಡು ವಾಪಸ್ಸು. ಈ ಹೋಗ್ರ ಅಲ್ಲೇ ರೋಡ್ ಬಿಟ್ಟು ಹೋಗ್ರ. ಐ ನಡಿಯ ರೋಡಲ್ಲ ಬರ್ದ. ಐ ನಡಿಯಲ್ಲೇ ನಡಿಯ. ಏಯ್ ನಡಿ ಲೋ. ಏನ್ರಲ್ಲ ನಿಮ್ಮೂರಲ್ಲಿ ಬೆಳಗ್ಗೆ ಆದ್ರೂ ಮಳೆ ಬರುತ್ತೆ, ಮಧ್ಯಾಹ್ನ ಆದ್ರೂ ಮಳೆ ಬರುತ್ತೆ. ಥೋ ನಿಮ್ಮ ಇದ್ಯಾವ್ದು ಗುರು ಮಳೆ. ಅವನ ಅಜ್ಜಿ ಮಳೆ ನಿಂತಾದ್ಮೇಲೆ ಮುಂದೆ ಹೋಗ್ತಾ ಇದ್ದೀನಿ. ಬಹುಶಃ ಇನ್ನೂ 100 ಕಿಲೋಮೀಟ್ರ್ ಹೊಡಿತೀನಿ ಅನ್ಸುತ್ತೆ. ಇವತ್ತು 130 ಹೊಡಿತೀನಿ ಸಂಜೆವರೆಗೂ. ಬೆಳಗ್ಗೆಯಿಂದ ಏನೂ ಊಟ ಮಾಡಿಲ್ಲ. ಅಲ್ಲಿ ಆನೆಗಳು ಸಿಗಲ್ಲ ಅಂತ ಬೇಗ ಬಂದೆ. ಅದಾದ ನಂತರ ಇಲ್ಲೆಲ್ಲೂ ಹೋಟ್ಲಿಲ್ಲ. ಇನ್ನೊಂದು 15-20 ಕಿಲೋಮೀಟ್ರ್ ಹೋಗ್ಬೇಕು ಹೋಟ್ಲಿಗೆ. ಅದಾದ್ಮೇಲೆ ಸಂಜೆವರೆಗೂ ಸುಮ್ಮನೆ ಸೈಕ್ಲಿಂಗ್ ಮಾಡಿದೆ ಕೆಲಸ. ಇದು ಯಾವ್ದು ಗುರು ದರಿದ್ರ ಮಳೆ. ಥೋ ಅವೇ ನೋಡಿ ಅಕ್ಕ ಹೊಡಿತಾ ಇದೆ ಅಲ್ಲಿ. ಗುರು ನನ್ನ ಕಾಲು ನೋಯ್ತಿದೆ, ಸೈಕಲ್ ಹೊಡೆಯೋಕೆ ಆಯ್ತಲ್ಲ. ಅದಕ್ಕೆ ಇಲ್ಲಿ ಡಾಕ್ಟ್ರ್ ಹತ್ರ ಬಂದು ಇಂಜೆಕ್ಷನ್ ಮಾಡ್ಸೋಣ ಅಂತ. ಇವರು ಆಯುರ್ವೇದ ಡಾಕ್ಟ್ರು. ಇಟ್ಸ್ ಆಲ್ರೆಡಿ ಇನ್ ಲಾಸ್ಟ್ ಸ್ಟೇಜ್ ಡ್ಯೂ ಟು ರೈನ್. ನನಗೆ ಅದನ್ನ ತಿನ್ನಕ್ಕೆ ಕೊಟ್ಟವ್ರೆ, ಹಾಲಲ್ಲಿ ಮಾಡಿರ್ತಾರಂತೆ. ಅದನ್ನ ಸೇಮ್ ಧಾರವಾಡ ಪೇಡ ಇದ್ದಂಗಿದೆ. ಇಟ್ಸ್ ಕಾಲ್ಡ್ ಪೇಡ. ನಾನಿನ್ನೂ ಲೆಕ್ಕದ ಪ್ರಕಾರ ಇವತ್ತಿನ ಪ್ಲಾನ್ ಪ್ರಕಾರ ಸುಮಾರು 65 ಕಿಲೋಮೀಟ್ರ್ ಸೈಕಲ್ ರೈಡ್ ಮಾಡಬೇಕು. ಗೊತ್ತಿಲ್ಲ ಇನ್ನು ಎಷ್ಟು ಕಿಲೋಮೀಟ್ರ್ ಮಾಡ್ತೀನಿ ಅಂತ. 6:30ಗೆ ಕತ್ಲಾಗ್ಬಿಡುತ್ತೆ ಗುರು. ಇಲ್ಲಿ ಬೆಳಗ್ಗೆ ಬೇಗ ಬೆಳ್ಕರಿಯುತ್ತೆ.
ಅವನ ಅಜ್ಜಿ. ಗುರು ಇವಾಗ ಒಂದು ಮಿಂಚ್ ಬಂತು ಮೋಡದಲ್ಲಿ, ರೋಡೇ ಬೆಳಕಾಗಿ ಹೋಗ್ಬಿಟ್ಟಿತ್ತು ಗುರು, ಸೀರಿಯಸ್ಲಿ. ಇನ್ನೊಂದ್ಸಲ ಮಿಂಚ್ ಬಂದರೆ ತೋರಿಸ್ತೀನಿ, ಈ ಸಲ ಪಕ್ಕ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಮಾಡ್ತೀನಿ. ನಾವಿವಾಗಿರೋದು ಒಂಥರ ಕಾಡಿರೋಂಥ ಪ್ರದೇಶ. ಇಲ್ಲಿ ಜಾಸ್ತಿ ನಿಂಬೆಹಣ್ಣು ಅವಾಗಿಂದ ನೋಡ್ತಾ ಇದ್ದೀನಿ, 3ನೇ ಕಡೆ ನಿಂಬೆಹಣ್ಣು ತೂಗ್ತಾ ಇರೋದು. ಅಳತೆ ಮಾಡಿ ತೂಗ್ತಾ ಇದ್ದಾರೆ, kg ಲೆಕ್ಕದಲ್ಲಿ ಮಾರ್ತಾ ಇದ್ದಾರೆ. ಪ್ರೈಸ್ 300. ಸರಿ, ಮತ್ತೆ ನಮ್ಮ ಚಯ್ಯ ಸಿಕ್ಕರು. ಈ ಚಯ್ಯ ಏನು ಮಾಡ್ತಾನೆ ಅಂತ ನೋಡೋಣ. ಬ್ರೆಡ್ಡು ಬನ್ನು ಎಲ್ಲ ಮಾಡ್ತಾನೆ. ಅಯ್ಯ ನೋ ಇಂಗ್ಲೀಷ್ ಬ್ರೋ, ನೋ ಇಂಗ್ಲೀಷ್. ಹಾಂ bro, you know English? Bro, how much for this bread? 40. 14 rupees. No, without sugar bread. 0 sugar bread. No sugar. ಇವರಲ್ಲೆಲ್ಲ ಬರೀ ಸಕ್ಕರೆ ಹಾಕೋನಲ್ಲ ಗುರು, 2 kg ಹಾಕೋನು ಬ್ರೆಡ್ಡಿಗೆ ಸಕ್ಕರೆ. Okay, they give this. One. ಬರೇನು ವೇಸ್ಟ್ ಮಾಡೋದು, ಕವರ್ ಬೇಡ. ರಿಂಗ್ ಟೋನ್ ಹಾಕು, ರಿಂಗ್ ಟೋನ್. ಬಿ 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 ರಿಂಗ್ ಟೋನ್ ಹಾಕು. ಮ್ಯೂಸಿಕ್. ಹಾಂ, ಇವಾಗ ಹೋಗು, ಹಾಕು ಹೋಗು. ಆನೆ ಅಂತ ಎದುರಿಸ್ತಾನೆ, ಇದೆಲ್ಲ ಉಳ್ಕೋಬೇಕು. ನೋ ಸಿಂಗಳ ಅನ್ನ. ಎಲಿಫೆಂಟ್ ಕ್ರಾಸ್ ಬಾರ್. ಓಕೆ, ಕೇರ್ಫುಲ್. ಹುಷಾರಾಗಿ ಹೋಗಿ ಬನ್ನಿ. ಓಕೆ, ಬಾಯ್. ಓಕೆ, ಯಾ. ಅಪ್ಪ ಬೆಳಗ್ಗೆ ರಿಸ್ಕ್ ತಗೊಂಡಂಗೆ ಇವ್ರು ರಿಸ್ಕ್ ತಗೊಳಕ್ಕಾಗಲ್ಲಪ್ಪ. ಕತ್ಲತ್ತು, ಯಾರು ಬರೋಲ್ಲ, ಏನಿಲ್ಲ, ಸತ್ರ ಮುಗೀತು ಅಷ್ಟೇ, ಗೋವಿಂದ. ಏನೋ ಬೆಳಗ್ಗೆ ಏನೋ ಪಾರ್ ಮಾಡ್ಕೊಂಡು ಮುಂದೆ. ಇವಾಗ ಕ್ರಾಸಿಂಗ್ ಅಂತ ಹೇಳ್ತಾನೆ ಅಣ್ಣ. ಸುಮ್ಮನೆ ಅಣ್ಣನ ಮಾತು ಕೇಳಿಲ್ಲ ಅಂದ್ರೆ ಉಳ್ಕೊತೀನಿ ಅಷ್ಟೇ. ಅಣ್ಣ ಬೇರೆ ಎಣ್ಣೆ ಹೊಡ್ದಂಗೆ ಗುರು, ಸುಮ್ಮನೆ ನೋಡಿ ಒಳ್ಳಾಡಿಸ್ತಾನೆ. ಇಲ್ಲೇ ಯಾವುದೋ ಒಂದು ಮನೆ ಇದೆ, ನೋಡೋಣ ಸಾಧ್ಯ ಆದರೆ ಇಲ್ಲೇ ಉಳ್ಕೊಳ್ಳೋಕೆ ಟ್ರೈ ಮಾಡೋಣ. ಓ, ನಾಯಿ ಬೇರೆ ಸಾಕೊಂಡ್ರು ಗುರು ಇವರು. ಅಕ್ಕ, ಹಾಯ್ ಅಕ್ಕ. ಮೈ ನೇಮ್ ಇಸ್ ಸುದರ್ಶನ್. ಸುಮ್ಮನೆ ಹೋಗ. ಮೈ ನೇಮ್ ಇಸ್ ಸುದರ್ಶನ್. ಐ ಕೇಮ್ ಫ್ರಮ್ ಇಂಡಿಯಾ. I go around the world on my bicycle. Someone said there is an elephant. I have a tent. Can I stay here for one day? I'm going around the world. I'm going around the world tour. So how to say in world tour in Singhala? I don't know in Singhala how to say, but I'm going world tour. So this is my 9th country. Means Vietnam, Cambodia, Laos, Thailand, Malaysia, Singapore, Nepal and Sri Lanka. Akka, you can check my YouTube channel. I have a YouTube channel. What is your country? India. Yes. Arugombe. Yes, Arugombe, Trincomalee, then Anuradhapura, then Sigiriya, Kandy, Colombo.
I stay in my tent. Tent, you know tent? हाँ. Is it okay to stay there? I'll go tomorrow morning, early morning. Yeah. Akka, you can check my YouTube channel. I have a YouTube channel. It's Our father okay. Not available. not Okay. home. Yeah. Thank you. What Oh, you call me. Okay. It's okay. I'll wait. Can I? ಅವ್ರಿಗೆ ಏನೇನೋ ಹೇಳಿ ಒಪ್ಪಿಸ್ದೆ ಪಾಪ ಒಪ್ಕೊಂಡ್ರು. ನನಗೋಸ್ಕರ ಲೈಟ್ ಹಾಕೋರೆ. ಇಲ್ಲೇ ಟೆಂಟ್ ಹಾಕೊಂಡು ಮಲ್ಕೋತೀನಿ. ಬೆಳಗ್ಗೆ ಎದ್ದು ಹೋಗ್ತೀನಿ. ಅಯ್ಯ ನಾಮ ಸುಗುಣ ಸೇನಾ. ಇವ್ರ ಹೆಸರು ಸುಗುಣ ಸೇನಾ ಅಂತ. ಸೊ ಇವ್ರ ಮನೆಯಿಂದ ಉಳ್ಕೊತಾ ಇದ್ದೀನಿ. ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬಿಡಿ ಎಲ್ಲರೂ. ಥ್ಯಾಂಕ್ ಯು. ಆ್ಯಕ್ಚುಲಿ ಐ ಆಮ್ ಫುಲ್. ಸೊ ಐ ಡೋಂಟ್ ವಾಂಟ್ ಫುಡ್ ಪ್ಲೀಸ್. ನೋ ಮಾರ್ನಿಂಗ್ ಊಟಕ್ಕೆ ತಗೊಂಬಂದವ್ರೆ. ನನಗೆ ಹೊಟ್ಟೆ ತುಂಬಿದೆ. ನಾನು ಅವಾಗಲೇ ಪಾಪ ಅವ್ರು ದೋಸೆ ಕೊಟ್ಟಾಗ ಹೇಳ್ದೆ ನಂಗೆ ಬೇಡ ಅಂತ. ಮತ್ತು ಇವಾಗಲೂ ಪಾಪ ಅವರು ತಿನ್ನಲಿಂದ ತಗೊಂಬಂದವ್ರೆ. ನನಗೆ ಆಗಲ್ಲ ತಿನ್ನೋಕ್ಕೆ. ಏನಂದರೆ ನಾನು ಯಾವಾಗಲೂ ನನ್ನ ವಾಲ್ಪೇಪರ್ಗೆ ನಮ್ಮ ತಾಯಿ ಫೋಟೋ ಇಟ್ಕೊಂಡಿರ್ತೀನಿ. ನೀವು ಇಟ್ಕೋಬೇಕು ಅಂತಿಲ್ಲ. ಆದರೆ ಒಂದು ಪ್ರೋ ಟಿಪ್ ಏನು ಅಂದರೆ, ನೀವು ನಿಮ್ಮ ತಂದೆ ತಾಯಿ ಫೋಟೋನ ನಿಮ್ಮ ವಾಲ್ಪೇಪರ್ಗೆ ಇಟ್ಕೊಂಡ್ರೆ ಯೂಶ್ವಲಿ ನಾವು ಮಾತಾಡುವಾಗ ನಮ್ಮ ಫೋನ್ ಅಬ್ಸರ್ವ್ ಮಾಡ್ತಾರೆ. ನಾವೆಲ್ಲಿ ಉಳ್ಕೊಂಡಿರ್ತೀವೋ ಅವರು. ಆವಾಗ ಅವ್ರು ನಮ್ಮ ತಂದೆ ತಾಯಿ ಫೋಟೋ ನೋಡಿದ್ರೆ ಕೇಳ್ತಾರೆ ಇವ್ರು ಯಾರು ಅಂತ. ನಾವು ಹೇಳ್ಬೋದು ಇವ್ರು ನಮ್ಮ ತಂದೆ ತಾಯಿ ಅಂತ. ಅವ್ರಿಗೊಂದು ಟ್ರಸ್ಟ್ ಬರುತ್ತೆ ನಮ್ಮ ಮೇಲೆ. ಅದ್ರ ಹೊರತಾಗಿ ನಾವು ನಮ್ಮ ತಂದೆ ತಾಯಿಗಳಿಗೆ ಫೋನ್ ಮಾಡಿ ವಿಡಿಯೋ ಕಾಲ್ ಮುಖಾಂತರ ಅವ್ರಿಗೆ ಮಾತಾಡ್ಸೋದ್ರಿಂದ ಕೂಡ ಅವ್ರಿಗೆ ಟ್ರಸ್ಟ್ ಬರುತ್ತೆ. ಸೊ ಇದು ಟ್ರಸ್ಟ್ ಬಿಲ್ಡಿಂಗ್ ಪ್ರೋಸೆಸ್. ಸೊ ನಾವು ಅವ್ರ ಹತ್ರ ನಂಬಿಕೆ ಗಳಿಸ್ಬೇಕು. ನಂಬಿಕೆ ಗಳಿಸಿದ್ರೆ ಸ್ವಲ್ಪ ಹೆಲ್ಪ್ ಆಗುತ್ತೆ ನಾವು ಟ್ರಾವೆಲ್ ಮಾಡುವಾಗ. ಓ 10 rupees. ನೋ ಓಕೆ ಐ ಹ್ಯಾವ್ ಹಾಂ ಹಾಂ ಅದೇ ನನಗೆ ನಾನು ಅವ್ರಿಗೆ ಇಂಡಿಯಾದ ಕಾಯಿನ್ ಕೊಟ್ಟಿದ್ದೆ. ಅವ್ರಿಗೆ rupees. ಓ ಶ್ರೀಲಂಕನ್ 5 rupees. ಶ್ರೀಲಂಕಾ 5 rupees. ಯಾರ್ದಾದ್ರು ಮನೆಯಿಂದ ಉಳ್ಕೊಂಡಿದ್ರೆ ಅವ್ರಿಗೆ ನಿಮ್ಮ ತಂದೆ ತಾಯಿಗಳಿಗೆ ವೀಡಿಯೋ ಕಾಲ್ ಮುಖಾಂತರ ಮಾತಾಡ್ಸೋದ್ರಿಂದ, ಅಂದರೆ ಅವರು ನಮಗೆ ಉಳ್ಕೊಳ್ಳೋಕೆ ಜಾಗ ಕೊಟ್ಟಿರ್ತಾರೆ. ಅದಾದ ನಂತರ ವೀಡಿಯೋ ಕಾಲ್ ಮಾತಾಡ್ಸಿದ್ರೆ ಅವ್ರಿಗೊಂದು ಟ್ರಸ್ಟ್ ಬರುತ್ತೆ. ಓಕೆ ಅಪ್ಪ ಅಂತ ಒಂದು ಟ್ರಸ್ಟ್ ಬರುತ್ತೆ. ಸೊ ಈ ಥರ ಟ್ರಸ್ಟ್ ಬಿಲ್ಡಿಂಗ್ ಇದೆಲ್ಲ ಟ್ರಸ್ಟ್ ಬಿಲ್ಡಿಂಗ್ ಕೆಲಸ. ಇದೆಲ್ಲ ನಿಮ್ಗೆ ಇಷ್ಟ ಆಯಿತು. ಬೆಳಗ್ಗೆಯಿಂದ ವೀಡಿಯೋನು ನಿಮ್ಗೆ ಇಷ್ಟ ಆಯಿತು ಅಂತ ನಂಬಿದ್ದೀನಿ. ಇಲ್ಲಿವರೆಗೂ ನನ್ನ ವೀಡಿಯೋ ನೋಡೋದಕ್ಕೆ ಥ್ಯಾಂಕ್ಸ್. ನಾನು ಪಡ್ತಾ ಇರೋಂತಹ ಶ್ರಮ ನಿಜವಾಗಿಯೂ ಚೆನ್ನಾಗಿದೆ ಅಂತಂದರೆ ದಯವಿಟ್ಟು ನನ್ನ ವೀಡಿಯೋಸ್ನ ಶೇರ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗೆ ನನ್ನ ವೀಡಿಯೋನ ಶೇರ್ ಮಾಡಿ ಸಪೋರ್ಟ್ ಮಾಡೋಕ್ಕೆ ಹೇಳಿ. ಅದು ನನಗೆ ತುಂಬ ಸಹಾಯ ಆಗುತ್ತೆ. ದುರಂತದ ವಿಷಯ ಏನು ಅಂದರೆ, ಕರ್ನಾಟಕದ ಒಬ್ಬ ಹುಡುಗ ಸೈಕಲಲ್ಲಿ ಪ್ರಪಂಚ ಸುತ್ತ ಹೊರಟಿದ್ದಾನೆ, 9 ದೇಶ ಸುತ್ತಿದ್ದಾನೆ ಅನ್ನೋ ವಿಷಯನೇ ಜನಕ್ಕೆ ಗೊತ್ತಿಲ್ಲ. ಅದು ಗೊತ್ತಾಗಬೇಕು ಅಂದರೆ ನೀವು ವೀಡಿಯೋ ಶೇರ್ ಮಾಡಬೇಕು. ಆವಾಗ ಮಾತ್ರ ಗೊತ್ತಾಗಕ್ಕೆ ಸಾಧ್ಯ. ದಯವಿಟ್ಟು ಹೋಗಿ ಎಲ್ಲರೂ ಇವಾಗಲೇ ಈ ವಿಡಿಯೋನ ವಾಟ್ಸಪ್ ಸ್ಟೇಟಸಲ್ಲಿ ಹಾಕಿ, ಇನ್ಸ್ಟಾಗ್ರಾಮು, ಫೇಸ್ಬುಕ್ ಎಲ್ಲ ಕಡೆ ಶೇರ್ ಮಾಡಿ, ಎಲ್ಲರಿಗೂ ಗೊತ್ತಾಗಲಿ.